ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ ದ ಮೈಂಡ್ ಮ್ಯಾಪ್ ಸೀರೀಸ್ ಲೆಕ್ಚರ್ ನಂಬರ್ 2, ದಟ್ ಈಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಈ ಎಂಟೈರ್ ಚಾಪ್ಟರ್ನ ನಾವು ಕೇವಲ ಒಂದು ಸ್ಲೈಡಲ್ಲೇ ಡಿಸ್ಕಸ್ ಮಾಡಲಿದ್ದೇವೆ. ಹಾಗೆ ಈ ಎಂಟೈರ್ ಚಾಪ್ಟರ್ನ ಕೇವಲ 30ರಿಂದ 45 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಲಿದ್ದೇವೆ. ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ? ಸೊ ಇನ್ನೇನಕ್ಕೆ ತಡ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ಬೋದು ದ ಟಾಪಿಕ್ ನೇಮ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇದನ್ನು ಒಂದೇ ಸ್ಲೈಡಲ್ಲಿ ಹೇಗೆ ನೆನ್ಪಿಟ್ಕೊಳ್ಳೋದು? ನೀವು ಈ ಸ್ಲೈಡ್ ನೋಡಿದ ತಕ್ಷಣ ಓಕೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಷ್ಟೇ ಇರೋದು, ಇಷ್ಟೇ ಓದಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಬನ್ನಿ ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಯಾವುದೇ ಟಾಪಿಕ್ ನಾನು ಬಿಡಲ್ಲ. ಓಕೆ, ಎಂಟೈರ್ ಚಾಪ್ಟರ್ನ ಒಂದೇ ಸ್ಲೈಡಲ್ಲಿ ಕವರ್ ಮಾಡ್ತಾನೆ. So let's start. First and foremost thing, the topic name, that is magnetic effects of electric current. ಇದು ನಮ್ಮ ಹೆಡಿಂಗ್. ಫಸ್ಟ್ ಈ ಟಾಪಿಕಲ್ಲಿ ನಾವು ಮೊದಲು ಸ್ಟಾರ್ಟ್ ಮಾಡೋದೇ ಮ್ಯಾಗ್ನೆಟ್ ಇಂದ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ಅ ಮ್ಯಾಗ್ನೆಟ್. ಫಸ್ಟ್ಗೆ ಮ್ಯಾಗ್ನೆಟ್. ಫಸ್ಟ್ಗೆ ನಾವು ಸ್ಟಾರ್ಟ್ ಮಾಡೋದೇ ಮ್ಯಾಗ್ನೆಟ್. ಇಲ್ಲಿ ನಾವು ಮ್ಯಾಗ್ನೆಟ್ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡೋಣ. ಮ್ಯಾಗ್ನೆಟ್ ಅಂದರೆ ಬಾರ್ ಮ್ಯಾಗ್ನೆಟ್. ಓಕೆ, ಸೊ ಬಾರ್ ಮ್ಯಾಗ್ನೆಟ್ ಬಗ್ಗೆ ನಮಗೆ ಏನೇನು ಗೊತ್ತು? ಇಫ್ ಐ ಕನ್ಸಿಡರ್ ಅ ಮ್ಯಾಗ್ನೆಟ್, ಯು ಕ್ಯಾನ್ ಸಿ ಇಲ್ಲಿ ನಾರ್ತ್ ಪೋಲ್, ಇಲ್ಲಿ ಸೌತ್ ಪೋಲ್. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬರೆದ್ರೆ ಏನು ಬರಿಬೋದು? ಡೆಫಿನೇಷನ್ ಆಫ್ ಮ್ಯಾಗ್ನೆಟ್. ವಾಟ್ ಯು ಮೀನ್ ಬೈ ಮ್ಯಾಗ್ನೆಟ್? ಮ್ಯಾಗ್ನೆಟ್ ಅಂದರೆ ಇಟ್ ಈಸ್ ಆನ್ ಆಬ್ಜೆಕ್ಟ್. ಇಟ್ ಈಸ್ ಆನ್ ಆಬ್ಜೆಕ್ಟ್ which attracts pieces of iron, nickel and cobalt and etc. ಇಷ್ಟು ಡೆಫಿನೇಷನ್ ಆಯಿತು. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಏನು? ಇಟ್ ಹ್ಯಾಸ್ ಟೂ ಪೋಲ್ಸ್. ದಟ್ ಈಸ್ ನಾರ್ತ್ ಆ್ಯಂಡ್ ಸೌತ್. ಆ್ಯಂಡ್ ಥರ್ಡ್ ಆ್ಯಂಡ್ ಫೋರ್ಮೋಸ್ಟ್ ಇಂಪಾರ್ಟೆಂಟ್, unlike poles, ಏನು ಮಾಡುತ್ತೆ? ಅಟ್ರಾಕ್ಟ್ ಲೈಕ್ ಪೋಲ್ ರಿಪಲ್ ಅಲ್ವಾ? ಸೊ ಇಷ್ಟು ಇಂಪಾರ್ಟೆನ್ಸ್ ಆಫ್ ದಿಸ್ ಬಾರ್ ಮ್ಯಾಗ್ನೆಟ್. ಬಾರ್ ಮ್ಯಾಗ್ನೆಟ್ ಇಷ್ಟು ಬರೆದ್ರೆ ಮುಗೀತು ಬಾರ್ ಮ್ಯಾಗ್ನೆಟ್ ಬಗ್ಗೆ. ಆಫ್ಟರ್ ದಿಸ್ ಮ್ಯಾಗ್ನೆಟ್ ಆದಮೇಲೆ ನಾವು ನೆಕ್ಸ್ಟ್ ಟಾಪಿಕ್ ಏನು ಸ್ಟಾರ್ಟ್ ಮಾಡಿದ್ದು? ಇಲ್ಲಿ ಮ್ಯಾಗ್ನೆಟ್ ಇದೆಯಲ್ಲ, ಈ ಮ್ಯಾಗ್ನೆಟ್ ಸುತ್ತಲೂ ಒಂದು ಫೀಲ್ಡ್ ಇರುತ್ತೆ. ಆ ಫೀಲ್ಡ್ ಏನಾಗುತ್ತೆ ಅಂತಂದರೆ ನಾವು ಈ ಟಾಪಿಕಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಏನಿದು ಮ್ಯಾಗ್ನೆಟಿಕ್ ಫೀಲ್ಡ್? ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ದ ರೀಸನ್ ಅಥವಾ ಸ್ಪೇಸ್ ಅಂತ ಕರಿಬೋದು ಅರೌಂಡ್ ದಿಸ್ ಮ್ಯಾಗ್ನೆಟ್ ಇನ್ ವಿಚ್ it experience magnetic force. ಅಷ್ಟೇ. This magnetic force is due to magnetic field. ಹಾಗಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಕೇಲರ್ ಕ್ವಾಂಟಿಟಿನ ವೆಕ್ಟರ್ ಕ್ವಾಂಟಿಟಿ. ಯಾಕೆ? ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಓಕೆ, ಹಾಗಿದ್ರೆ ಡೈರೆಕ್ಷನ್ ಯಾವ ಥರ ಫೈಂಡ್ ಮಾಡೋದು?
ಸಪೋಸ್ ಬಾರ್ ಮ್ಯಾಗ್ನೆಟ್ ಇದೆ ಅಂದ್ಕೊಳ್ಳಿ, ಅದ್ರ ಪಕ್ಕದಲ್ಲಿ ನೀವೇನಾದರೂ ಕಾಂಪಸ್ ಇಟ್ಟರೆ ನೀಡಲ್, ದಟ್ ಈಸ್ ನಾರ್ತ್ ಪೋಲ್ ಆಫ್ ದ ನೀಡಲ್, ಡಿಫ್ಲೆಕ್ಟ್ ಆಗೋ ಡೈರೆಕ್ಷನ್ ನಾವು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. 3 ಪಾಯಿಂಟ್ಸ್ ಇಂಪಾರ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ. ಡೆಫಿನೇಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಸ್ಕೇಲಾರ ವೆಕ್ಟರ, ಮತ್ತು ಈ ಡೈರೆಕ್ಷನ್ ಯಾವ ಥರ ಫೈಂಡ್ ಮಾಡಬೇಕು. 3 ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಒನ್, ಇದಾದಮೇಲೆ ನಿಮಗೆ ಬರೋದೆ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಇದನ್ನು ಬಿ ವೆಕ್ಟರಲ್ಲಿ ಪ್ರೆಸೆಂಟ್ ಮಾಡ್ತಾರೆ, ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಏನು ಹೇಳ್ಬೋದು? ಫಸ್ಟ್ ಪಾಯಿಂಟ್, the space around the magnet, the space around the magnet in which the force can be experienced. The force can be experienced. The force can be experienced. ಇದು ಡೆಫಿನೇಷನ್ ಆಯಿತು. ಆಮೇಲೆ ಇದು ಸ್ಕೇಲಾರ ವೆಕ್ಟರ? ಇಟ್ ಈಸ್ ಎಸ್ ವೆಕ್ಟರ್. ಯಾಕೆಂದರೆ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ಅದರಿಂದ ನಾನಿಲ್ಲಿ ಒಂದೇ ಪಾಯಿಂಟಲ್ಲಿ ಬರೀತೀನಿ, ಇಟ್ ಈಸ್ ಎ ವೆಕ್ಟರ್. ಇಟ್ ಈಸ್ ಎ ವೆಕ್ಟರ್. ಓಕೆ, ಮತ್ತೆ ಇದು ವೆಕ್ಟರ್ ಆಗಿದ್ದರೆ ಡೈರೆಕ್ಷನ್ ಇರಬೇಕು. ಡೈರೆಕ್ಷನ್ ಯಾವ ಥರ ಫೈಂಡ್ ಮಾಡೋದು? ಓಕೆ, ಡೈರೆಕ್ಷನ್ ಯಾವ ಥರ ಫೈಂಡ್ ಮಾಡೋದಂದರೆ, ಇವಾಗ ನೀವೇನಾದರೂ ಕಾಂಪಸ್ ನೀಡಲ್ ಬಾರ್ ಮ್ಯಾಗ್ನೆಟ್ ಪಕ್ಕ ಇಟ್ಟರೆ ಆ ನಾರ್ತ್ ಪೋಲ್ ಆಫ್ ದ ಕಾಂಪಸ್ ಇರುತ್ತಲ್ಲ, ಕಾಂಪಸ್ ನೀಡಲ್, ಅದು ಯಾವ ಕಡೆ ಡಿಫ್ಲೆಕ್ಟ್ ಆಗುತ್ತೆ ಆ ಡೈರೆಕ್ಷನ್ ನಾವು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ಥರ್ಡ್ ಪಾಯಿಂಟ್, ಡೈರೆಕ್ಷನ್ ನಾರ್ತ್ ಪೋಲ್ ಆಫ್ ದ ನೀಡಲ್. ನಾರ್ತ್ ಪೋಲ್ ಆಫ್ ದ ನೀಡಲ್ ಇದು ಯಾವ ಕಡೆ ಡೈರೆಕ್ಟ್ ಮಾಡಿರುತ್ತೋ ಅದನ್ನೇ ನಾವು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ನೀಡಲ್ ಅಂತ ಕರ್ಕೋತೀವಿ. ಓಕೆ, ಸೊ ನೆಕ್ಸ್ಟ್ ಇಷ್ಟ ಆಯಿತು. ಇದಾದಮೇಲೆ ನೆಕ್ಸ್ಟ್ ಏನು ಬರಿಬೋದು ನಾವು? ಇದಾದಮೇಲೆ ನಾವೇನು ಕಲ್ತಿದ್ದೀವಿ? ನಾವು ಆದ ತಕ್ಷಣ ನಾವು ಏನು ಕಲ್ತಿದ್ದೀವಪ್ಪ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನೆನಪಿದೆನಾ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಪಾರ್ಟೆನ್ಸ್ ಏನು? ಫಸ್ಟ್ ಆಫ್ ಆಲ್, ವಾಟ್ ಯು ಮೀನ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಇಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಲ್ಲ, ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡೋದು ಥಿಯರಿಟಿಕಲಿ? ಪ್ರಾಕ್ಟಿಕಲಿ ನಾವು ನೋಡ್ಬೋದು, ಯಾವಾಗ ಕಾಂಪಸ್ ನೀಡಲ್ ಡಿಫ್ಲೆಕ್ಟ್ ಆಗುತ್ತೋ ಅದನ್ನು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಬಟ್ ಥಿಯರಿಟಿಕಲಿ ಹೇಳಬೇಕಂದ್ರೆ ನಮಗೆ ಪರ್ಟಿಕ್ಯುಲರ್ ಪ್ರೆಸೆಂಟೇಷನ್ ಬೇಕು. ಆ ಪ್ರೆಸೆಂಟ್ ಮಾಡೋಕ್ಕೆ, ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೆಸೆಂಟ್ ಮಾಡೋಕ್ಕೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನೋ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದರೆ ಅದು ಒರಿಜಿನಲ್ ಆಗಿ ಎಕ್ಸಿಸ್ಟ್ ಆಗಲ್ಲ. ಇಟ್ ಈಸ್ ಎ ವರ್ಚುವಲ್ ಲೈನ್ಸ್. ಓಕೆ, ಇಮ್ಯಾಜಿನರಿ ಲೈನ್ಸ್ ಅಂತ ಕರಿಬೋದು. ಈ ಇಮ್ಯಾಜಿನರಿ ಲೈನ್ಸೇ ಈ ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೆಸೆಂಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ದಟ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮತ್ತು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಏನಂತಂದರೆ, ಇವಾಗ ನಾವು ಬಾರ್ ಮ್ಯಾಗ್ನೆಟ್ ಅಂತ ಇಟ್ಕೊಂಡ್ರೆ ಅದೇನಾಗುತ್ತೆ? ಇಟ್ ಈಸ್ ಆಲ್ವೇಸ್ ಆರಿಜಿನೇಟ್ ಫ್ರಮ್ ನಾರ್ತ್ ಆ್ಯಂಡ್ ಮೂವ್ ಟುವರ್ಡ್ಸ್ ದ ಸೌತ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಹೇಗೆಂದರೆ, ಔಟ್ಸೈಡ್ ದ ಮ್ಯಾಗ್ನೆಟ್ ಅಲ್ವಾ? ಔಟ್ಸೈಡ್ ದ ಮ್ಯಾಗ್ನೆಟ್ ಯಾವ ಥರ ಹೋಗುತ್ತೆ? ನಾರ್ತ್ ಟು ಸೌತ್. ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಇನ್ಸೈಡ್ ದ ಮ್ಯಾಗ್ನೆಟ್ ಇಟ್ ಈಸ್ ಸೌತ್ ಟು ನಾರ್ತ್ ಅಲ್ವಾ? ಸೊ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಅಂದರೆ, ಈ ಲೈನ್ಸ್ ಇರುತ್ತಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ದೇ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಯಾಕೆ? ಅವು ಇಂಟರ್ಸೆಕ್ಟ್ ಆದರೆ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಟೂ ಡೈರೆಕ್ಷನ್ ಇಂಡಿಕೇಟ್ ಮಾಡುತ್ತೆ. ಸೊ ಇಟ್ ಈಸ್ ಇಂಪಾಸಿಬಲ್. ಓಕೆ, ಥರ್ಡ್ ಪಾಯಿಂಟ್ ಏನಪ್ಪ ಅಂತಂದರೆ, ದೀಸ್ ಲೈನ್ಸ್ ಆರ್ ಕ್ಲೋಸ್ಡ್ ಆ್ಯಂಡ್ ಕಂಟಿನ್ಯೂಸ್ ಕರ್ವ್ಸ್. ಕ್ಲೋಸ್ ಆಗಿರುತ್ತೆ, ಯಾಕೆಂದರೆ ಔಟ್ಸೈಡ್ ದ ಮ್ಯಾಗ್ನೆಟ್ ನಾರ್ತ್ ಟು ಸೌತ್, ಇನ್ಸೈಡ್ ದ ಮ್ಯಾಗ್ನೆಟ್ ಸೌತ್ ಟು ನಾರ್ತ್. ಸೊ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್. ಬಟ್ ಅವು ಸ್ಟ್ರೇಟ್ ಲೈನ್ ಆಗಿರಲ್ಲ, ಕರ್ವ್ ಆಗಿರುತ್ತೆ. ಓಕೆ, ಇನ್ಸೈಡ್ ದ ಮ್ಯಾಗ್ನೆಟ್ ಇಟ್ ಅದೇನಾಗಿರುತ್ತೆ ಅಂದರೆ ಸ್ಟ್ರೇಟ್ ಲೈನ್ ಆಗಿರುತ್ತೆ, ಬಟ್ ಔಟ್ಸೈಡ್ ದ ಮ್ಯಾಗ್ನೆಟ್ ಕರ್ವ್ ಆಗಿರುತ್ತೆ. ಸೊ ಎಂಟೈರ್ ಥಿಂಗ್ ಆಗಿ ನಾವೇನು ಮಾಡ್ತೀವಿ ಅಂತಂದರೆ ಕರ್ವ್ ಲೈನ್ಸ್ ಅಂತ ಕರಿತೀವಿ. ಓಕೆ,
ಅಷ್ಟಾಯಿತು. ಅದಾದಮೇಲೆ ನೀವು ಮ್ಯಾಗ್ನೆಟ್ ಅಂತ ತೊಗೊಂಡ್ಮೇಲೆ ನಾರ್ತ್ ಆ್ಯಂಡ್ ಸೌತ್ ಪೋಲ್ ಏನಿರ್ತಲ್ಲ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ರೌಡೆಡ್ ಆಗಿರುತ್ತೆ. ಕ್ರೌಡೆಡ್ ಏನಾಗಿರುತ್ತೆ ಅಂದರೆ ಡಿಗ್ರಿ ಆಫ್ ಕ್ಲೋಸ್ನೆಸ್ ಅಂತ ಕರಿತೀವಿ. ಅದೆಷ್ಟು ಕ್ಲೋಸ್ ಆಗಿರುತ್ತೋ ಅಷ್ಟು ಸ್ಟ್ರೆಂತ್ ಇದೆ ಅಂತ. ನಾವು ಎಂಟೈರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ಎ ಬಾರ್ ಮ್ಯಾಗ್ನೆಟ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಟ್ ದ ಫೀಡ್ ಪೋಲ್ಸ್, ನಾರ್ತ್ ಪೋಲ್ ಆಸ್ ವೆಲ್ as ಸೌತ್ ಪೋಲ್, ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜಾಸ್ತಿ ಕ್ರೌಡ್ ಆಗಿರುತ್ತೆ. ದ್ಯಾಟ್ ಇಂಡಿಕೇಟ್ಸ್ ದ ಪೋಲ್ಸ್, ಎಟ್ ದ ಪೋಲ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇಸ್ ಮೋರ್ ಅಂತ. ಓಕೆ, ಸೊ ಅಷ್ಟಾಯಿತು. ಆಮೇಲೆ ಈ ಬಾರ್ ಮ್ಯಾಗ್ನೆಟ್ ಇವಾಗ ಸಪೋಸ್ ನಾವು ಫ್ರೀಲಿ ಸಸ್ಪೆಂಡ್ ಮಾಡಿದ್ರೆ ಇಟ್ ಈಸ್ ಆಲ್ವೇಸ್ ಅಲೈನ್ ನಾರ್ತ್ ಸೌತ್ ಡೈರೆಕ್ಷನಲ್ಲಿ. ಯಾಕೆ? ಅರ್ತ್ ಆಲ್ಸೋ ಆ್ಯಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಬರೆಯೋಣ. ಫಸ್ಟ್ ಬರೆದ್ರೆ ಏನು ಬರೀಬೋದು? ಫಸ್ಟ್ ಒನ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದರೆ ದ ಇಮ್ಯಾಜಿನರಿ ಲೈನ್ಸ್ drawn to represent the magnetic field. ಇದು ಫಸ್ಟ್ ಆಯಿತು. ಸೆಕೆಂಡ್ ಪಾಯಿಂಟ್ ಇಂದ ಏನು ಬರಿಬೋದು? ದ ಪ್ರಾಪರ್ಟೀಸ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರಿಬೋದು. ಎನಿ 4 ಪ್ರಾಪರ್ಟೀಸ್ ನೀವು ಬರಿಬೋದು. ಫಸ್ಟ್ ಪ್ರಾಪರ್ಟಿ ನಾ ಬರಿತೀನಿ. ಫಸ್ಟ್ ಪ್ರಾಪರ್ಟಿ, the field lines emerges from north pole alva, emerges from north pole, move towards south pole. ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ ಏನು ಬರಿಬೋದು? ದ ಲೈನ್ಸ್ ಆರ್ ಕ್ಲೋಸ್ಡ್ ಆ್ಯಂಡ್ ಕಂಟಿನ್ಯೂಸ್. ಕ್ಲೋಸ್ಡ್ ಆ್ಯಂಡ್ ಕಂಟಿನ್ಯೂಸ್. ಥರ್ಡ್ ಪಾಯಿಂಟ್ ಏನು ಬರಿಬೋದು? ದೇ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. They do not intersect each other. Last point ಏನು ಬರಿಬೋದು? The strength of magnetic field, B ವೆಕ್ಟರ್ ಅಂತ ಬರೀತಿದ್ದೀನಿ, ಅದು ಮ್ಯಾಗ್ನೆಟಿಕ್ ಫೀಲ್ಡ್ is more at poles. ಅದಕ್ಕೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ರೌಡ್ ಆಗಿ ಕಾಣಿಸೋದು. ಓಕೆ, ಕ್ರೌಡ್ ಆಗಿ ಕಾಣಿಸೋದು. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಆಯಿತು. ಓಕೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆದಮೇಲೆ ನಮಗೆ ಬಾರ್ ಮ್ಯಾಗ್ನೆಟ್ ಅಂತ ಬರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆಫ್ ಎ ಬಾರ್ ಮ್ಯಾಗ್ನೆಟ್ ಆಲ್ರೆಡಿ ನಾವು ಇಲ್ಲಿ ಓದಿದ್ದೀವಿ. ಅದ್ರದ್ದು ಪ್ರೆಸೆಂಟೇಷನ್ ಯಾವ ಥರ ಮಾಡ್ಬೋದು ಅಂತಂದರೆ, ಓಕೆ, ಇಲ್ಲಿ ನಾರ್ತ್, ಇಲ್ಲಿ ಸೌತ್ ಅಂತ ಇರುತ್ತೆ. ಸೊ ಫೀಲ್ಡ್ ಲೈನ್ಸ್ನ ಯಾವ ಥರ ಬರಿಬೋದು? ಇಲ್ಲಿ ನೋಡಿ, ಇಲ್ಲಿ ನಾರ್ತ್ ಇದೆ, ನಾರ್ತಿಂದ ಹೋಗ್ತಿದೆ, ಇಲ್ಲಿ ಸೌತ್ ಕಡೆ ಟರ್ಮಿನೇಟ್ ಆಗ್ತದೆ. ಓಕೆ, ಸೊ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ಎ ಬಾರ್ ಮ್ಯಾಗ್ನೆಟ್. ಫೈನ್, ಇಲ್ಲಿ ನೋಡ್ಬೋದು ನಿಮಗೆ ಪೋಲ್ಸಲ್ಲಿ ಜಾಸ್ತಿ ಕ್ರೌಡೆಡ್ ಆಗಿದೆ ಫೀಲ್ಡ್ ಲೈನ್ಸ್, ಹೆನ್ಸ್ ಇಟ್ ಇಂಡಿಕೇಟ್ಸ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮೋರ್ ಎಟ್ ದ ಪೋಲ್ಸ್ ಆಫ್ ಎ ಮ್ಯಾಗ್ನೆಟ್. ಸೊ ಇಷ್ಟ ಆಯಿತು. ಸೊ ಫಸ್ಟ್ ಮ್ಯಾಗ್ನೆಟ್ ಆಯಿತು, ಮ್ಯಾಗ್ನೆಟಿಕ್ ಫೀಲ್ಡ್ ಆಯಿತು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಯಿತು. ಆಮೇಲೆ ನಮಗೆ ಬರೋದು ಇಂಪಾರ್ಟೆಂಟ್ ಫ್ಯಾಕ್ಟರ್, ದಟ್ ಈಸ್ ಎ ಪ್ಯಾಟರ್ನ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ನಮಗೆ 3 ಕೇಸಸ್ ಇದೆ. ಯಾವುದು? ಫಸ್ಟ್ ಒನ್ ಲೂಪ್.
ಓಕೆ, ಸರ್ಕ್ಯುಲರ್ ಲೂಪ್. ಸೆಕೆಂಡ್ ಒನ್ ಏನು ಬರುತ್ತಂದರೆ ಸೊಲೊನಾಯ್ಡ್. ಲಾಸ್ಟ್ ಒನ್ ಸ್ಟ್ರೇಟ್ ವೈರ್ ಕಂಡಕ್ಟರ್. ಇಲ್ಲಿ ನಮಗೆ ಈ ಬರೀ ಮ್ಯಾಗ್ನೆಟ್ ಅಲ್ಲದೆ ನಮಗೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಆಲ್ಸೋ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇವಾಗ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಫೀಲ್ಡ್ ಲೈನ್ಸ್ ಇದ್ದೇ ಇರುತ್ತೆ, ಇಮ್ಯಾಜಿನರಿ ಲೈನ್ಸ್. ಸೊ ಅದು ಯಾವ ಥರ ಇರುತ್ತೆ ಅನ್ನೋದೇ ಇಲ್ಲಿ ನಮ್ಮ ಕಾನ್ಸೆಪ್ಟ್. ನೆಕ್ಸ್ಟ್, ದ ಪ್ಯಾಟರ್ನ್ಸ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ದ ಪ್ಯಾಟರ್ನ್ಸ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಫಸ್ಟ್ ಒನ್ ಲೂಪ್, ಯಾವ ಥರ ಪ್ಯಾಟರ್ನ್ ಇರುತ್ತೆ. ಸೆಕೆಂಡ್ ಒನ್ ಸೊಲೊನಾಯ್ಡ್, ಯಾವ ಥರ ಪ್ಯಾಟರ್ನ್ ಇರುತ್ತೆ. ಹಾಗೆ ಆ ಪ್ಯಾಟರ್ನ್ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು ಹೇಳಬೇಕು. ಮೂರು, ಸ್ಟ್ರೇಟ್ ವೈರ್ ಕಂಡಕ್ಟರ್. ಈ ಆರ್ಡರ್ ಚೇಂಜ್ ಮಾಡ್ಕೋಬೋದು. ಫಸ್ಟ್ ನೀವು ಸ್ಟ್ರೇಟ್ ವೈರ್ ಕಂಡಕ್ಟರ್ ತೊಗೋಬೋದು, ಸೆಕೆಂಡ್ ಸೊಲೊನಾಯ್ಡ್ ತೊಗೋಬೋದು, ಥರ್ಡ್ ಲೂಪ್ ತೊಗೋಬೋದು. ಇದು ನಿಮ್ಮ ಇಷ್ಟ, ಯಾವ ಥರ ಬೇಕಾದ್ರೂ ತೊಗೋಬೋದು. ಸೊ ನಿಮಗೆ ಈಸಿ ಆಗಲಿ ಅಂತೇಳಿ ಫಸ್ಟ್ ಡಿಫಿಕಲ್ಟ್ ತೊಗೊಂಡು ಆಮೇಲೆ ಈಸಿಗೆ ಹೋಗ್ತಾನೆ, ಈಸಿಯಾಗಿ ರಿಮೆಂಬರ್ ಮಾಡ್ಕೋದು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಇಲ್ಲಿ ಫಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ನೋಡಿದ್ರೆ, ಓಕೆ ಎಷ್ಟಿದೆ. ಆಮೇಲೆ ಸರ್ಕ್ಯುಲರ್ ಲೂಪ್ ತೊಗೋತೀನಿ, ಈ ಪಾಯಿಂಟಿಂದ ಈ ಥರ ತೊಗೊಂಡೆ. ಓಕೆ, ಇಲ್ಲಿಂದ ಕರೆಂಟ್ ಈ ಥರ ಹೋಗ್ತಿದೆ, ಇಲ್ಲಿ ಕರೆಂಟ್. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಯಾವ ಥರ ಕ್ರಿಯೇಟ್ ಆಗುತ್ತೆ ಅನ್ನೋದು ತೋರಿಸ್ಬೇಕು ನಾವು. ಸೊ ಇಲ್ಲಿ ನೀವು ನೋಡ್ಬೋದು, ಫಸ್ಟ್ಗೆ ನಾನು ಈ ಆರೆಂಜ್ ಕಲರಲ್ಲಿ ಇಂಡಿಕೇಟ್ ಮಾಡ್ತೇನೆ. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಇಲ್ಲಿ ಪ್ಯಾಟರ್ನ್ ಸ್ವಲ್ಪ ಟೈಮ್ ತೊಗೊಳ್ತೇನೆ, ಈಸಿ ಆಗಿಲ್ಲ ಅಂತೇಳಿ. ಓಕೆ, ಸೊ ಫಸ್ಟ್ ಇಲ್ಲಾಯಿತು. ನೆಕ್ಸ್ಟ್ ಓಕೆ, ಸೊ ಇಷ್ಟಾದಮೇಲೆ ಈ ಥರ ಕಾಣಿಸುತ್ತೆ ನಿಮಗೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಇಲ್ಲಿ ಫೀಲ್ಡ್ ಪ್ಯಾಟರ್ನ್ ಗೊತ್ತಾಯಿತು, ಸರ್ಕ್ಯುಲರ್ ಶೇಪಲ್ಲಿದೆ, ಕಾನ್ಸೆಂಟ್ರಿಕ್ ಸರ್ಕಲ್ ಅಂತ ಕರಿತೀವಿ. ಅಲ್ಲಿ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಅದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಯಾವ ಥರ ಆಗುತ್ತೆ ಅಂದರೆ ಸೆಂಟರ್ ಆಫ್ ಎ ಸರ್ಕಲ್ ಆಗುತ್ತೆ. ಇಲ್ಲಿ ಸರ್ಕಲ್ ಆಗಿ ಫಾರ್ಮ್ ಆಗಿದೆ. ಇಲ್ಲಿ ನಿಮಗೆ ಪ್ಯಾಟರ್ನ್ ಬರುತ್ತೆ. ಈ ಪ್ಯಾಟರ್ನ್ ನಾನು ಡೈರೆಕ್ಷನ್ ಆಫ್ ಅ ಪ್ಯಾಟರ್ನ್ ಈ ಥರ ಹೇಳ್ತೀನಿ ನೋಡಿ. ಓಕೆ, ಈ ಥರ ಈ ಕಡೆ ಈ ಥರ. ಸೊ ಈ ಪ್ಯಾಟರ್ನ್ ನಾವು ಏನಂತ ಕರಿತೀವಿ, ಲೂಪ್ ಪ್ಯಾಟರ್ನ್ ಅಂತ ಕರಿತೀವಿ. ಸರ್ಕ್ಯುಲರ್ ಲೂಪ್, ಸರ್ಕ್ಯುಲರ್ ಲೂಪ್. ಓಕೆ, ಸೊ ಇಷ್ಟ ಆಯಿತು. ಇಲ್ಲಿ ನೀವು ನೋಡ್ಬೋದು ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಎಷ್ಟು ಕರೆಂಟ್ ಜಾಸ್ತಿ ಆಗುತ್ತೋ ಅಷ್ಟು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ರೇಡಿಯಸ್ ಏನಿದೆಯಲ್ಲ ಅವು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್
ಆ್ಯಂಡ್ ಬಿ ಇಸ್ ಆಲ್ಸೋ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್. ಕರೆಂಟ್ ಎಷ್ಟು ಜಾಸ್ತಿ ಆಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಷ್ಟು ಕಮ್ಮಿ ಆಗುತ್ತೆ. ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಒಂದು ಆ ಸೆಂಟ್ರಿಂದ ದೂರ ಹೋದಂಗೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಕಮ್ಮಿ ಆಗುತ್ತಾ ಹೋಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಆ ಸರ್ಕ್ಯುಲರ್ ಲೂಪ್. ಓಕೆ, ಇಷ್ಟು ಓದಿದ್ರೆ ಸಾಕು ಇದ್ರ ಬಗ್ಗೆ, ಲೂಪ್ ಬಗ್ಗೆ. ಇಷ್ಟ ಆಯಿತು. ಓಕೆ, ಸೊ ಇಲ್ಲಿ ನಿಮಗೆ ಲೂಪ್ ಇರೋದ್ರಿಂದ ನೀವು ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತಂದರೆ ಕ್ಲಾಕ್ ಫೇಸ್ ರೂಲ್ ಅಂತ ಬರುತ್ತೆ. ಕ್ಲಾಕ್ ಫೇಸ್ ರೂಲ್, ಕ್ಲಾಕ್ ಫೇಸ್ ರೂಲ್ ಇಲ್ಲೊಂದಿದೆ, ಇನ್ನೊಂದು ತಗೋತೀನಿ, ಇಲ್ಲೊಂದಿದೆ. ಸೊ ಇಲ್ಲಿ ಕ್ಲಾಕ್ ಫೇಸ್ ರೂಲ್ ಹೇಗೆ ಅಂತಂದರೆ ನೀವು ಕರೆಂಟ್ ನೋಡಿದ್ರೆ, ಕರೆಂಟ್ ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗ್ತಿದೆ ಅನ್ನೋದು ನೋಡಿದ್ರೆ ಅದು ಸಪೋಸ್ ನಿಮಗೆ ಕ್ಲಾಕ್ ವೈಸಲ್ಲಿದೆ ಅಂತಂದರೆ ಈ ಥರ ಕ್ಲಾಕ್ ವೈಸ್ ಗಡಿಯಾರ ಮುಳ್ಳಿ ಹೇಗೆ ತಿರುಗುತ್ತೆ ಆ ಥರ ಇತ್ತು ಅಂದರೆ ಇದು ಕರೆಂಟು. ಓಕೆ, ಇದು ಕರೆಂಟ್ ಈ ಥರ ಹೋಯ್ತು ಅಂತಂದರೆ ಇದು ಸೌತ್ ಪೋಲ್ ಅಂತ. ಓಕೆ, ಇದು ಸೌತ್ ಪೋಲ್. ಕ್ಲಾಕ್ ಫೇಸ್ ರೂಲ್ ಅಂತ ಕರಿತೀವಿ. ಇದು ಸಪೋಸ್ ಕ್ಲಾಕಲ್ಲಿ ರೊಟೇಟ್ ಆಗ್ತಿರಿದ್ರೆ ಕರೆಂಟ್ ಕ್ಲಾಕ್ ಫೇಸಲ್ಲಿ ಅಂದರೆ ಕ್ಲಾಕ್ ವೈಸಲ್ಲಿ ಮೂವ್ ಆಗ್ತಿದ್ರೆ ಆ ಪೋಲ್ನ ನಾವು ಸೌತ್ ಪೋಲ್ ಅಂತ ಕರಿತೀವಿ. ಅದೇ ಕರೆಂಟ್ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮೂವ್ ಆಗ್ತಿದ್ರೆ, ಆ್ಯಂಟಿ ಕ್ಲಾಕ್ ವೈಸಲ್ಲಿ, ಓಕೆ, ಉಲ್ಟಾ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿದ್ರೆ ಅಲ್ಲಿ ನಾವು ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ. ಅಲ್ಲಿ ಯಾವ ಪೋಲ್ ತಗೋಬಹುದು ಅಂತಂದರೆ ಈ ಥರ ನಾರ್ತ್ ಪೋಲ್. ಓಕೆ, ಸೊ ದಿಸ್ ಇಸ್ ಫಾರ್, this indicates south pole and this indicates north pole. ಓಕೆ, ಇಷ್ಟ ಆಯಿತು. ಫೈನ್. ಸೊ ನೆಕ್ಸ್ಟ್ ಬಂದರೆ ನಿಮಗೆ ನೆಕ್ಸ್ಟ್ ಬರೋದೆ ಸೊಲನಾಯ್ಡ್. ಓಕೆ, ಸೊಲನಾಯ್ಡ್ ಅಂತ. ಫಸ್ಟ್ ಆಫ್ ಆಲ್ ವಾಟ್ ಯು ಮೀನ್ ಬೈ ಸೊಲನಾಯ್ಡ್? ಸೊಲನಾಯ್ಡ್ ಅಂದ ತಕ್ಷಣ ನಮಗೆ ಬರೋದೆ, ಅದು ಡಯಾಗ್ರಾಮ್ ಬರೀತೀನಿ ನಿಮ್ಗೆ ಗೊತ್ತಾಗುತ್ತೆ. ಇದು ಪ್ಲಕ್ಕಿ, ಇದು ಬ್ಯಾಟ್ರಿ. ಇಲ್ಲಿ ನೋಡಿ ನಿಮಗೆ ಸರ್ಕ್ಯುಲರ್ ಟರ್ನ್ಸ್ ಕಾಣಿಸ್ತಿದೆನಾ ಸೊಲನಾಯ್ಡ್. ಈ ಅರೇಂಜ್ಮೆಂಟ್ನೇ ನಾವು ಸೊಲನಾಯ್ಡ್ ಅಂತ ಕರಿತೀವಿ. ಈ ಸೊಲನಾಯ್ಡ್ ನಥಿಂಗ್ ಬಟ್ ಇಟ್ ಇಸ್ ಎ ಎಲೆಕ್ಟ್ರೋಮ್ಯಾಗ್ನೆಟ್. ಯಾಕೆ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕರಿತೀವಿ ಅಂತಂದರೆ ಯಾವಾಗ ಕರೆಂಟ್ ಫ್ಲೋ ಆಗುತ್ತೆ ಆವಾಗ ಮಾತ್ರ ಇದು ಮ್ಯಾಗ್ನೆಟ್ ಆಗಿ ವರ್ಕ್ ಆಗುತ್ತೆ. ಯಾವಾಗ ಕರೆಂಟ್ ಫ್ಲೋ ಆಗಲ್ಲ ಆವಾಗ ಇದು ನಾರ್ಮಲ್ ಆಗಿರುತ್ತೆ, ಮ್ಯಾಗ್ನೆಟ್ ಆಗಿ ವರ್ಕ್ ಮಾಡಲ್ಲ. ಸೊ ಇದು ಮ್ಯಾಗ್ನೆಟ್ ಆದರೆ ಸಪೋಸ್ ಇದು ಡೆಫಿನೇಷನ್ ಕೇಳಿದ್ರೆ ಏನು ಬರೀಬೋದು? ಫಸ್ಟ್ ಪಾಯಿಂಟ್ ಇಟ್ ಈಸ್ ಎ the number of circular turns of insulated copper wire. Number of circular turns of a insulated copper wire wrapped in the form of cylinder. ಸಿಲಿಂಡರ್ ಥರ ಕಾಣಿಸ್ತಿದೆ ತಾನೆ ಇದು. ಓಕೆ, ಸೊ ಇದು ಡೆಫಿನೇಷನ್ ಆಯಿತು. is called solenoid. ಓಕೆ, ಸೆಕೆಂಡ್ ಪಾಯಿಂಟ್, ನಾವು ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡ್ರಾ ಮಾಡಿದ್ರೆ ಯಾವ ಥರ ಕಾಣಿಸುತ್ತೆ? ಯಾವ ಕಲರು? ಯೆಲ್ಲೋ ಕಲರ್ ತಗೋತೀನಿ.
ಕ್ಲೀನಾಗಿ ನೋಡ್ಕೊಳ್ಳಿ. ಈ ಥರ ಇರುತ್ತೆ. ಸೊ ಇಲ್ಲಿ ಬೇಸ್ಡ್ ಆನ್ ಡೈರೆಕ್ಷನ್ ಆಫ್ ಕರೆಂಟ್, ಇದು ಸಪೋಸ್ ಈ ಥರ ಹೋಗ್ತಾ ಇದ್ರೆ ಡೌನ್ವರ್ಡ್ ಇನ್ ಡೈರೆಕ್ಷನ್. ಸೊ ಈ ಕಡೆಯಿಂದ ನೋಡಿದ್ರೆ ನನಗೆ ಕ್ಲಾಕ್ ವೈಸಲ್ಲಿ ಕಾಣಿಸುತ್ತೆ. ಸೊ ಇಟ್ ಈಸ್ ಎ ನಾರ್ತ್ ಪೋಲ್. ಇಟ್ ಇಂಡಿಕೇಟ್ಸ್ ಆಸ್ ಎ ನಾರ್ತ್ ಪೋಲ್. ದ್ಯಾಟ್ಸ್ ಆಸ್ ಎ ನಾರ್ತ್ ಪೋಲ್ ಆ್ಯಂಡ್ ದಿಸ್ ಕ್ಲಾಕ್ ವೈಸ್ ಅಂದರೆ ಸೌತ್ ಪೋಲ್. ಕ್ಲಾಕ್ ವೈಸ್ ಅಂದರೆ ಸೌತ್ ಪೋಲ್. ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ನಾರ್ತ್ ಪೋಲ್. ಸೊ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ಥರ ಇರಬೇಕು? ನಾರ್ತ್ ಟು ಸೌತ್. ಈ ಥರ ನಾರ್ತ್ ಟು ಸೌತ್. ಇದು ಸಿಮಿಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎ ಬಾರ್ ಮ್ಯಾಗ್ನೆಟ್. ವೆರಿ ಇಂಪಾರ್ಟೆಂಟ್. ಫೀಲ್ಡ್ ಲೈನ್ಸ್ ಆರ್ like bar magnet. Okay, and ಇಲ್ಲಿ ಏನಾಗುತ್ತಂದ್ರೆ it is depends on magnetic field is depends on directly on current, directly on number of turns, and inversely depends on square of the distance ಅಥವಾ distance ಅಂತ ಕರಿಬಹುದು. Inversely proportional to distance. Okay, ಸೊ ಇಲ್ಲಿ ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆಲ್ಲ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಕ್ರೀಸ್ ಆಗುತ್ತೆ. ಇಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಆಫ್ ಎ ಸೊಲೆನಾಯ್ಡ್. ಇದನ್ನು ಯಾವ ಕಲರಲ್ಲಿ ಮಾರ್ಕ್ ಮಾಡೋಣ? ವೈಟ್ ಕಲರಲ್ಲಿ ಮಾರ್ಕ್ ಮಾಡ್ತೇನೆ. ಇಷ್ಟಾಯಿತು. ಓಕೆ, ಸೊಲೆನಾಯ್ಡ್ ಆಯಿತು. ಆಮೇಲೆ ನಿಮಗೆ ಲಾಸ್ಟಿಗೆ ಸಿಗೋದೆ ಯಾವ್ದು ಹೇಳಿ ನೋಡೋಣ? ಗೆಸ್ ಮಾಡಿ. ಲಾಸ್ಟ್ ಒನ್, ಸ್ಟ್ರೇಟ್ ವೈರ್ ಕಂಡಕ್ಟರ್ ಅಂದರೆ ಸ್ಟ್ರೇಟ್ ವೈರ್. ಓಕೆ, ಸೊ ಇಲ್ಲಿ ಸ್ಟ್ರೇಟ್ ವೈರ್ ತೊಗೊಂಡಾಗ ನಿಮಗೆ ಈ ಥರ ಇರುತ್ತೆ. ಇದು ಸ್ಟ್ರೇಟ್ ವೈರ್. ಫಾರ್ ಎಕ್ಸಾಂಪಲ್, ಕರೆಂಟ್ ಈ ಥರ ಫ್ಲೋ ಆಗ್ತಿದೆ. ದ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ಅಪ್ವರ್ಡ್ ಡೈರೆಕ್ಷನ್. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತಂದರೆ ನೋಡಿ, ಓಕೆ, ಡಿಫ್ರೆಂಟಿಂಗ್ ಕನ್ಸಿಡರ್ ಮಾಡ್ತೀನಿ. ಈ ಥರ ಇದೆ. ಓಕೆ, ಸೊ ಈ ಥರ ಇದ್ದಾಗ ನಮಗೆ ಇಲ್ಲಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಫೈಂಡ್ ಮಾಡಬೇಕು. ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಥರ ಫೈಂಡ್ ಮಾಡ್ತೀವಿ? ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಗಿವನ್ ಬೈ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಓಕೆ, ರೈಟ್ ಹ್ಯಾಂಡ್ ಥಂಬ್ ರೂಲ್. ಆಮೇಲೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆಯಲ್ಲ, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೆಂತ್ ಆಫ್ ದ ಕರೆಂಟ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್. ಓಕೆ, ಇಷ್ಟಾಯಿತು. ಡೈರೆಕ್ಷನ್ ಫೈಂಡ್ ಮಾಡಬೇಕು. ಡೈರೆಕ್ಷನ್ ಯಾವ ಥರ ಫೈಂಡ್ ಮಾಡಬೇಕು? ರೈಟ್ ಹ್ಯಾಂಡ್, ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಇದು ಥಂಬ್ ಏನು ಇಂಡಿಕೇಟ್ ಮಾಡಿದ? ಡೈರೆಕ್ಷನ್ ಆಫ್ ಕರೆಂಟ್, ಆ್ಯಂಡ್ ದಿಸ್ ಗರ್ಲ್ಸ್ ಫಿಂಗರ್ಸ್ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಥರ ಇದ್ದರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮೂವ್ ಆಗ್ತದೆ. ಓಕೆ, ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮೂವ್ ಆಗ್ತದೆ. ಇಷ್ಟು ಬರೆದ್ರೆ ಸಾಕು. ಆಮೇಲೆ ಇದಾದಮೇಲೆ ನಿಮಗೆ ಫೋರ್ಸ್ ಅಂತ ಬರುತ್ತೆ, ಮ್ಯಾಗ್ನೆಟಿಕ್ ಫೋರ್ಸ್. ಅದು ಯಾವ ಥರ ಫೈಂಡ್ ಮಾಡ್ಬೋದು? ಯೂಸಿಂಗ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಇಲ್ಲಿ ಬರೀತೀನಿ ನೋಡಿ.
Fleming's left hand rule. Fleming's left hand rule. Fleming's left hand rule. ಅದೇನು ಇಂಡಿಕೇಟ್ ಮಾಡುತ್ತೆ? FMC. F ಅಂತಂದರೆ ಫೋರ್ಸ್ ಆನ್ ಎ ಕಂಡಕ್ಟರ್, M ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್, C ಅಂತಂದರೆ ಕರೆಂಟ್. ಇಷ್ಟು ಗೊತ್ತಾದರೆ ಸಾಕು. ಓಕೆ, ಸೊ ಇಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಬಗ್ಗೆ ಆಯಿತು. ಇವಾಗ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್, ಇಷ್ಟ ಆಯ್ತಾ? ಅರ್ಥ ಆಯ್ತಾ? ಇದು ಬಂದ್ಬಿಟ್ಟು ಸ್ಟ್ರೈಟ್ ವೈರ್ ಕಂಡಕ್ಟರ್. ಇಲ್ಲಿ ಸ್ಟ್ರೈಟ್ ವೈರ್, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸ್ಟ್ರೈಟ್ ವೈರ್. ಇಷ್ಟ ಆಯಿತು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, AC and DC. AC and DC. ಏನಿದು AC and DC? AC and DC. ಇಲ್ಲಿ ಸಪೋಸ್ ನಾವು ಏನಾದರೂ ಗ್ರಾಫಿಕಲಿ ಪ್ರೆಸೆಂಟ್ ಮಾಡಬೇಕಂದ್ರೆ, ಮಾಡಬೇಕು ಅಂತಂದರೆ ಕರೆಂಟ್, ಇದು ಟೈಮ್. ಓಕೆ, ಸೊ ಈ ಥರ ಇದೆ. ಇದು ಟೈಮ್, ಇದು ಕರೆಂಟ್, ಇದು ಕರೆಂಟ್. ಸಪೋಸ್ ಇಲ್ಲಿ ಬ್ಲೂ ವೈಲೆಟ್ ಕಲರಲ್ಲಿ ಇಂಡಿಕೇಟ್ ಮಾಡ್ತೀನಿ ನೋಡಿ. ಸಪೋಸ್ ಈ ಥರ ಇದ್ದರೆ, ಇದನ್ನೇ ನಾವು ಡಿ ಸಿ ಕರೆಂಟ್ ಅಂತ ಹೇಳ್ತೀವಿ. ಡಿ ಸಿ, ಡೈರೆಕ್ಟ್ ಕರೆಂಟ್. ಇಲ್ಲಿ ಮ್ಯಾಗ್ನೆಟ್ಯೂಡ್ ಏನಾಗಿದೆ? ಸೇಮ್ ಆಗಿದೆ, ವೇರಿ ಆಗ್ತಾನಿಲ್ಲ, ಸೇಮ್ ಆಗಿದೆ. ಆಸ್ ಟೈಮ್ ಇನ್ಕ್ರೀಸಸ್ ದ ಮ್ಯಾಗ್ನೆಟ್ಯೂಡ್ ವಿಲ್ ರಿಮೈನ್ ಸೇಮ್. ಇದು ಡಿ ಸಿ ಅಂತ ಕರಿತೀವಿ. ಸಪೋಸ್ ನಾವು ಈ ಥರ ಇದ್ದರೆ, ಇದು ಟೈಮ್, ಇದು ಕರೆಂಟ್. ಓಕೆ, ಸ್ವಲ್ಪ ಸೈಜ್ ಚಿಕ್ಕದು ಮಾಡ್ಕೊಳ್ಳೋಣ. ಈ ಥರ ಇತ್ತಂದರೆ ನೋಡಿ, ಸೈನ್ ವೇವ್ ಥರ ಕಾಣಿಸುತ್ತೆ. ಸೊ ಇದನ್ನೇ ನಾವು ಇಲ್ಲಿ ನೋಡಿ, ಮ್ಯಾಗ್ನೆಟ್ಯೂಡ್ ಇನ್ಕ್ರೀಸ್ ಆಗ್ತಾ ಇದೆ, ಡಿಗ್ರೀಸ್ ಆಗ್ತಿದೆ, ಮತ್ತೆ ಇನ್ಕ್ರೀಸ್ ಆಗ್ತಿದೆ. ಸೊ ಮ್ಯಾಗ್ನೆಟ್ಯೂಡ್ ಈಸ್ ನಾಟ್ ರಿಮೈನ್ ಸೇಮ್. ಆಲ್ಸೋ ಇಟ್ ಈಸ್ ಎ ಪಾಸಿಟಿವ್ ಆಕ್ಸಿಸ್ ಆ್ಯಂಡ್ ದಿಸ್ ಇಸ್ ಎ ನೆಗೆಟಿವ್ ಆಕ್ಸಿಸ್. ಡೈರೆಕ್ಷನ್ ಸಹಿತ ಚೇಂಜ್ ಆಗ್ತದೆ. ಸೊ ಇದನ್ನೇ ನಾವು ಎ ಸಿ ಅಂತ ಕರೆಯೋದು, ಆಲ್ಟರ್ನೇಟಿಂಗ್ ಕರೆಂಟ್. ಇದ್ರದ್ದು ಅಡ್ವಾನ್ಸ್ ಅಥವಾ ಅಡ್ವಾಂಟೇಜ್ಮೆಂಟ್ ಏನಪ್ಪ ಅಂತಂದರೆ, it can be transported for long distance. It is very, very important. Okay, this is the one of the benefit of AC over DC. ಅರ್ಥ ಆಯ್ತಾ? ಸೊ ಇಷ್ಟು ಓದ್ಕೊಂಡ್ರೆ ನಿಮಗೆ ಎ ಸಿ ಡಿ ಸಿ ಸಾಕು. ಡೆಫಿನೇಷನ್ ಒಂದು, ಗ್ರಾಫಿಕಲ್ ಮೆಥಡ್. ಡೆಫಿನೇಷನ್ ಒಂದು, ಗ್ರಾಫಿಕಲ್ ಮೆಥಡ್ ಒಂದು. ಡೆಫಿನೇಷನ್ ಆ್ಯಂಡ್ ಗ್ರಾಫಿಕಲ್ ಮೆಥಡ್. ಇಷ್ಟ ಆಯಿತು. ನೆಕ್ಸ್ಟ್ ಬರೋದೇ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್. highly important concept, domestic circuit.
ಇಲ್ಲಿ ಬರೀತೀನಿ ನೋಡಿ. ಡೊಮ್ಯಾಸ್ಟಿಕ್ ಸರ್ಕ್ಯೂಟ್ಸ್. ಡೊಮ್ಯಾಸ್ಟಿಕ್ ಸರ್ಕ್ಯೂಟ್ಸ್ ಅಲ್ಲಿ ಫಸ್ಟ್ ಆಫ್ ಆಲ್ ಡೊಮ್ಯಾಸ್ಟಿಕ್ ಸರ್ಕ್ಯೂಟ್ಸ್ ಅಂದರೆ ನಾವು ಮನೆಯಲ್ಲಿ ಯಾವ ಥರ ಕರೆಂಟ್ ಯೂಸ್ ಮಾಡ್ತೀವಿ ಮತ್ತು ಅದು ಯಾವ ಥರ ಕನೆಕ್ಷನ್ ಮಾಡ್ತೀವಿ ವಯರ್ಸ್ನ ಅನ್ನೋದೇ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್. ಓಕೆ, ಸೊ ಫಸ್ಟ್ ಪಾಯಿಂಟ್ ನಮಗೆ ಗೊತ್ತು ಏನು, ಕನೆಕ್ಷನ್ಸ್ ವಿಲ್ ಬಿ parallel. So first point, parallel connection. Advantage ಮತ್ತು disadvantage already ಗೊತ್ತು ನಮಗೆ. Second point, we will be using 3 wires. One is live, that is L means live wire, so that indicated with red color. Second one, black color, that is a neutral. ಇಲ್ಲಿ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ರೆ ಬೋರ್ಡ್ ಕಾಣಲ್ಲ, ಸೊ ಅದರಿಂದ ನಾನು ಇದು ಯೂಸ್ ಮಾಡ್ತೀನಿ, ನ್ಯೂಟ್ರಲ್. ಸೊ ನ್ಯೂಟ್ರಲ್, ಇಟ್ ಈಸ್ ಇನ್ ಬ್ಲ್ಯಾಕ್ ಕಲರ್. ಓಕೆ, ಆಮೇಲೆ ಇದು ರೆಡ್ ಕಲರ್, ಯಾವುದು ಲೈವ್ ವೈರ್, ರೆಡ್ ಕಲರ್. ಮತ್ತು ನಿಮಗೆ ಕೊನೆಗೆ ಉಳಿಯೋದು ಅರ್ಥಿಂಗ್, ದಟ್ ಈಸ್ ಅರ್ತ್ ವೈರ್ ಅಥವಾ ಗ್ರೌಂಡಿಂಗ್ ಅಂತಲೂ ಕರೀತಾರೆ, ಗ್ರೀನ್ ಕಲರ್. ಓಕೆ, ಸೊ ಇಷ್ಟಾದಮೇಲೆ ವೆರಿ ಇಂಪಾರ್ಟೆಂಟ್ ಡಿವೈಸ್ ಒಂದಿರುತ್ತೆ, ಅದೇ ಫ್ಯೂಸ್. ಏನಿದು ಫ್ಯೂಸ್? ಫ್ಯೂಸ್ ಇಸ್ ಎ ಸೇಫ್ಟಿ ಡಿವೈಸ್. ಓಕೆ, ಇಟ್ ವರ್ಕ್ಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಫಸ್ಟ್ ಚಾಪ್ಟರಲ್ಲಿ ಓದಿದ್ದೀವಿ. ಸೊ ಇದೇನಾಗಿರುತ್ತೆ ಅಂದರೆ ಲೋ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಲೋ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಹೈ ರೆಸಿಸ್ಟೆನ್ಸ್. ಓಕೆ, ಫ್ಯೂಸಲ್ಲಿ 2 ಟೈಪ್ ಇರುತ್ತೆ. ಒಂದು 15 ಆಂಪಿಯರ್ದು ಇರುತ್ತೆ, ಇನ್ನೊಂದು 5 ಆಂಪಿಯರ್ದು ಇರುತ್ತೆ. ಈ 15 ಆಂಪಿಯರು ಗೀಸರ್, AC ಈ ಥರ ಯೂಸ್ ಮಾಡ್ತಾರೆ. ಈ 5 ಆಂಪಿಯರ್ ಏನಿದೆಯಲ್ಲ, ಬಲ್ಬ್, ಫ್ಯಾನ್ ಈ ಥರ ಯೂಸ್ ಮಾಡ್ತಾರೆ. ಓಕೆ, ಟಿವಿನೂ ಹೇಳ್ಬೋದು. ಓಕೆ, ಸೊ ಇಷ್ಟು ಡೊಮೆಸ್ಟಿಕ್ ಸರ್ಕ್ಯೂಟಲ್ಲಿ ಡಿಸ್ಕಸ್ ಮಾಡೋದು. ಡೊಮೆಸ್ಟಿಕ್ ಸರ್ಕ್ಯೂಟ್ಸ್. ಇಷ್ಟು ಬರೆದ್ರೆ ಸಾಕು ನೋಡಿ, ಸಿಂಪಲ್. ಇಷ್ಟು ಓದಿದ್ರೆ ಸಾಕು ನೋಡಿ, ಕಂಪ್ಲೀಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ನೋಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಆಗ್ಬೋದು. ಓಕೆ, ಸೊ ಸಿಂಪಲ್. ಫಸ್ಟ್ ಒನ್ ಮ್ಯಾಗ್ನೆಟ್ ಬಗ್ಗೆ ಡೆಫಿನೇಷನ್ ಮತ್ತು ಅದ್ರ ಪ್ರಾಪರ್ಟಿ. 2 ಪೋಲ್ಸ್ ಇರುತ್ತೆ, ಲೈಕ್ ಪೋಲ್ಸ್ ರಿಪಲ್ ಈಚ್ ಅದರ್, ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್. ಇಲ್ಲಿ ಬರ್ದಾಯಿತು. ಆಮೇಲೆ ಮ್ಯಾಗ್ನೆಟ್, ಅದ್ರ ಸುತ್ತಮುತ್ತ ಫೀಲ್ಡ್ ಇರುತ್ತೆ, ಅದನ್ನೇ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೀವಿ. ಡೆಫಿನೇಷನ್, ದ ಸ್ಪೇಸ್ ಅರೌಂಡ್ ದ ಮ್ಯಾಗ್ನೆಟ್, ಓಕೆ, ಇನ್ ವಿಚ್ ದ ಫೋರ್ಸ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್. ಆ್ಯಂಡ್ ಪ್ರಾಪರ್ಟಿ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, it has both magnitude as well as direction, hence it is a vector. Okay, hence it is a vector. Direction ಯಾವ ಥರ ಫೈಂಡ್ ಮಾಡೋದು? ದ ನಾರ್ತ್ ಪೋಲ್ ಆಫ್ ಎ ಮ್ಯಾಗ್ನೆಟಿಕ್ ನೀಡಲ್ ಯಾವ ಕಡೆ ಡಿಫ್ಲೆಕ್ಟ್ ಆಗುತ್ತೆ ಅದನ್ನು ನಾವು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಆಮೇಲೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ನ ನಾವು ಪ್ರೆಸೆಂಟ್ ಮಾಡಬೇಕಂದ್ರೆ, ಥಿಯರಿಟಿಕಲಿ ಪ್ರೆಸೆಂಟ್ ಮಾಡಬೇಕಂದ್ರೆ ನಾವು ಒಂದು ಇಮ್ಯಾಜಿನರಿ ಲೈನ್ಸ್ನ ಕನ್ಸಿಡರ್ ಮಾಡ್ಕೋತೀವಿ. ಆ ಇಮ್ಯಾಜಿನರಿ ಲೈನ್ಸೇ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಏನಂತಂದರೆ ಎನಿ 4 ಬರಿಬೋದು, ಎನಿ 4. ಕ್ಲೋಸ್ ಅಂತ ಒಂದು ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ. ಕ್ಲೋಸ್, ಸಿ ಎಲ್ ಅಂತಂದರೆ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಕರ್ವ್ಸ್. ಆಮೇಲೆ ಓ ಅಂತಂದರೆ ಇಟ್ ಈಸ್ ಆರಿಜಿನೇಟಿಂಗ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಮೂವ್ ಟುವರ್ಡ್ಸ್ ಸೌತ್ ಪೋಲ್, ಅಥವಾ ಎಮರ್ಜಸ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಮೂವ್ ಟುವರ್ಡ್ಸ್ ಸೌತ್ ಪೋಲ್ ಔಟ್ಸೈಡ್ ದ ಮ್ಯಾಗ್ನೆಟ್. ಅದೇ ಇನ್ಸೈಡ್ ದ ಮ್ಯಾಗ್ನೆಟ್ ಸೌತ್ ಟು ನಾರ್ತ್. ಸೊ ಹೆನ್ಸ್ ಇಟ್ ಈಸ್ ಎ ಕ್ಲೋಸ್ಡ್ ಆ್ಯಂಡ್ ಕಂಟಿನ್ಯೂಸ್ ಕರ್ವ್. ಓಕೆ, ಎಸ್ ಅಂದರೆ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಎಲ್ಲಿ ಜಾಸ್ತಿ ಇರುತ್ತೆ? ಪೋಲ್ಸಲ್ಲಿ ಈ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ. ಅದನ್ನು ಪ್ರೆಸೆಂಟ್ ಯಾವ ಥರ ಮಾಡೋದು? ದ ಡಿಗ್ರಿ ಆಫ್ ಕ್ಲೋಸ್ನೆಸ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನಾವು ನೋಡ್ಬೋದು, ಇಲ್ಲಿ ಅಥವಾ ಇಲ್ಲಿ ನೋಡ್ಬೋದು. ಎಟ್ ದ ಪೋಲ್ಸ್ ದ ಲೈನ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಬಟ್ ದೇ ಆರ್ ನಾಟ್ ಇಂಟರ್ಸೆಕ್ಟಿಂಗ್.
ಓಕೆ, ಸೊ ಅಷ್ಟಾಯಿತು. ಆಮೇಲೆ ಇ ಅಂತಂದರೆ ಅರ್ತ್ ಆಲ್ಸೋ ಆ್ಯಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್. ಓಕೆ, ನಾವು ಸಪೋಸ್ ಮ್ಯಾಗ್ನೆಟ್ನ ಬಾರ್ ಮ್ಯಾಗ್ನೆಟ್ ಫ್ರೀ ಆಗಿಬಿಟ್ರೆ ಸಸ್ಪೆಂಡ್ ಮಾಡಿದ್ರೆ ಅದು ಅಲೈನ್ಸ್ ವಿತ್ ರೆಸ್ಪೆಕ್ಟ್ ಟು ನಾರ್ತ್ ಆ್ಯಂಡ್ ಸೌತ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಅರ್ತ್ ಅಂತಲೂ ಹೇಳ್ಬೋದು. ಓಕೆ, ಸೊ ಅಷ್ಟಾಯಿತು. ಅಷ್ಟಾದಮೇಲೆ ನಾವು ನೆಕ್ಸ್ಟ್ ಬಂದಿರೋದೆ ಪ್ಯಾಟರ್ನ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಯಾವ ಥರ ಪ್ಯಾಟರ್ನ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಮ್ಯಾಗ್ನೆಟ್ ಅಷ್ಟನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಮಾಡೋದು ಇಲ್ಲ. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಲ್ಸೋ ಕ್ರಿಯೇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಯಾಕೆಂದರೆ ಆ್ಯಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್. ಅದನ್ನು ಡಿಫ್ರೆಂಟ್ ಶೇಪಲ್ಲಿ ಕನ್ಸಿಡರ್ ಮಾಡಿದ್ವಿ. ಫಸ್ಟ್ ಒನ್ ಸರ್ಕ್ಯುಲರ್ ಲೂಪ್, ಸೆಕೆಂಡ್ ಒನ್ ಸಾಲನೈಡ್, ಲಾಸ್ಟ್ ಒನ್ ಸ್ಟ್ರೈಟ್ ವೈರ್ ಕಂಡಕ್ಟರ್. ಸೊ ಪ್ರಾಪರ್ಟೀಸ್ ಅದೆಲ್ಲ ಮಾಡಿದ್ವಿ. ಓಕೆ, ಬರ್ಕೊಂಡಿದ್ದೀವಿ. ಸೊ ಯಾವ ಥರ ರಿಲೇಷನ್ ಇದೆ ಕರೆಂಟಿಗೆ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡಿಗೆ. ಅದಾದಮೇಲೆ ಡಿಸ್ಟೆನ್ಸ್ಗೆ. ಓಕೆ, ಡಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಏನಾಗುತ್ತೆ, ಹೆಚ್ಚಾಗುತ್ತಾ ಕಮ್ಮಿ ಆಗುತ್ತಾ, ಸ್ಟ್ರೆಂತ್ ಕಮ್ಮಿ ಆಗುತ್ತಾ. ಓಕೆ, ಅದನ್ನು ಇನ್ವರ್ಸ್ಲಿ ಪ್ರಪೋರ್ಷನಾಲಿಟಿ ಅಂತ ಕರಿತೀವಿ. ಸೊ ಅದಾದಮೇಲೆ ಇಲ್ಲಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಪ್ರಕಾರ ಯೂಸ್ ಮಾಡ್ತೀವಿ, ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಆಮೇಲೆ ಡೈರೆಕ್ಷನ್ ಆಫ್ ಎ ಫೋರ್ಸ್ ಅಥವಾ ಡೈರೆಕ್ಷನ್ ಆಫ್ ಎ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಕಂಡಕ್ಟರ್ ಅಥವಾ ಮೋಷನ್ ಆಫ್ ಎ ಕಂಡಕ್ಟರ್ ಯಾವ ರೂಲ್ ಪ್ರಕಾರ ನಾವು ಫೈಂಡ್ ಮಾಡ್ಬೋದು. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, FMC. ಎಫ್ ಅಂದರೆ ಫೋರ್ಸ್ ಆನ್ ಎ ಕಂಡಕ್ಟರ್, ಎಮ್ ಅಂತಂದರೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಆ್ಯಂಡ್ ಸಿ ಅಂದರೆ ಡೈರೆಕ್ಷನ್ ಆಫ್ ಕರೆಂಟ್. ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಇಲ್ಲಿ ಇಷ್ಟ ಆಯಿತು. ನಮಗೆ ಗೊತ್ತು CBSEಗೆ ರೈಟ್ ಹ್ಯಾಂಡ್ ಥಂಬ್ ರೂಲ್, ಜನರೇಟರ್ ಮತ್ತು ಮೋಟಾರ್ ರಿಮೂವ್ ಮಾಡಿದ್ದಾರೆ. ಓಕೆ, ಫೈನ್. ಸೊ ಆಮೇಲೆ ಬರೋದೇ ನಮಗೆ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್. ಬಿಫೋರ್ ದ್ಯಾಟ್ AC ಆ್ಯಂಡ್ DC. DC ಅಲ್ಲಿ ಏನಾಗುತ್ತೆ, ಡೈರೆಕ್ಷನ್ಸ್ ಸೇಮ್ ಆಗಿರುತ್ತೆ. ಡೈರೆಕ್ಷನ್ ಡು ನಾಟ್ ಚೇಂಜ್, ಆಲ್ಸೋ ಮ್ಯಾಗ್ನೆಟ್ ಆಲ್ಸೋ ಡು ನಾಟ್ ಚೇಂಜ್. ಅದರಿಂದ ನಿಮಗೆ ಸ್ಟ್ರೈಟ್ ಲೈನ್ ಸಿಗುತ್ತೆ. ಆಮೇಲೆ ನಿಮಗೆ ಬರೋದೇ AC ಆಲ್ಟರ್ನೇಟಿಂಗ್ ಕರೆಂಟ್. ಇಲ್ಲಿ ಮ್ಯಾಗ್ನೆಟ್ ಆಸ್ ವೆಲ್ ಎಸ್ ಡೈರೆಕ್ಷನ್ ಬೋತ್ ಚೇಂಜಸ್. ಓಕೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಸೊ ಇಲ್ಲಿ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ, ಓಕೆ, ಇಲ್ಲಿ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ 50 ಹರ್ಟ್ಸ್ ಮತ್ತು ವೋಲ್ಟೇಜ್ ಹೌಸ್ ಹೋಲ್ಡ್ ಸರ್ಕ್ಯೂಟ್ 220 ವೋಲ್ಟ್. ಓಕೆ, ಡೊಮೆಸ್ಟಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂದರೆ 220 ವೋಲ್ಟೇಜ್. ಓಕೆ, AC ಯಾಕೆ DCಗಿಂತ ಬೆಸ್ಟ್ ಅಂದರೆ ಇಟ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಫಾರ್ ಓವರ್ ಲಾಂಗ್ ಡಿಸ್ಟೆನ್ಸ್. ಅದು ತುಂಬ ದೂರದವರೆಗೆ ನಾವು ಸಾಗಿಸ್ಬೋದು. ಅದರಿಂದ ಇಟ್ ಇಸ್ ದ ಬೆಸ್ಟ್. ಆಮೇಲೆ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ ಅಲ್ಲಿ ನಾವು ಪ್ಯಾರಲ್ ಕನೆಕ್ಷನ್ ಯೂಸ್ ಮಾಡ್ತೀವಿ. ಯಾಕೆ ಕನೆಕ್ಷನ್ ಮಾಡ್ತೀವಿ ಅನ್ನೋದು ನಾವು ಒಂದು ಶಾರ್ಟ್ ವೀಡಿಯೋದಲ್ಲಿ ನೋಡಿದ್ವಿ. ಓಕೆ, ಆಮೇಲೆ ನಾವು 3 ವೈರ್ಸ್ ಯೂಸ್ ಮಾಡ್ತೀವಿ, ಲೈವ್, ನ್ಯೂಟ್ರಲ್ ಆ್ಯಂಡ್ ಅರ್ತ್. ಓಕೆ, ದಿಸ್ ಇಸ್ ಅರ್ತ್ ವೈರ್. ಸೊ ಇದ್ರದ್ದು ಇಂಪಾರ್ಟೆನ್ಸು ಹೇಳ್ಕೊಟ್ಟಿದ್ವಿ. ಓಕೆ, ಫ್ಯೂಸ್ ಅಂದರೆ ಇಟ್ ಈಸ್ ಅ ಸೇಫ್ಟಿ ಡಿವೈಸ್. ಇಟ್ ಈಸ್ ಎ ಮೇಡ್ ಅಪ್ ಆಫ್ ಲೆಡ್ ಆ್ಯಂಡ್ ಟಿನ್. ಪ್ರಿವಿಯಸ್ ಚಾಪ್ಟರ್ ಎಲೆಕ್ಟ್ರಿಸಿಟಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಆಮೇಲೆ ಇದು ಹೇಗೆ ಇರುತ್ತೆ ಅಂದರೆ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈ ರೆಸಿಸ್ಟೆನ್ಸ್. ಆಮೇಲೆ ಇದು 2 ಥರ ಜಾಸ್ತಿ ಇರುತ್ತೆ. ಒಂದು 15 ಆಂಪಿಯರ್, ಇನ್ನೊಂದು 5 ಆಂಪಿಯರ್. 15 ಆಂಪಿಯರ್ ಯಾಕೆ ಯೂಸ್ ಮಾಡಬೇಕು, ಹೈ ಕರೆಂಟ್ನ ಡ್ರಾ ಮಾಡೋದಕ್ಕೆ ನಾವು 15 ಆಂಪಿಯರ್ನ ಯೂಸ್ ಮಾಡ್ಬೋದು. AC ಆಗಿರ್ಬೋದು, ಗೀಸರ್ ಆಗಿರ್ಬೋದು, TV ಆಗಿರ್ಬೋದು, ರೆಫ್ರಿಜರೇಟರ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಅದಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ 5 ಆಂಪಿಯರ್ ಬಲ್ಬ್ ಆಗಿರ್ಬೋದು, ಟ್ಯೂಬ್ಲೈಟ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಅದಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಸೊ ಇಷ್ಟು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇಷ್ಟು ಹೇಳ್ತಾ ಈ ಚಾಪ್ಟರ್ನ ಮೈಂಡ್ ಮ್ಯಾಪ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.